ಟಿವಿ ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಜೈ ಜವಾನ್ ಜೈ ಕಿಸಾನ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಗೋಕಾಕ್ ಗೋ ಸಂರಕ್ಷಣೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ಈಶ್ವರ್ ಬಾಗೂಜಿ ಗೋ ರಕ್ಷಣೆ ಬಗ್ಗೆ ಮತ್ತು ಸಂಸ್ಥೆಯ ಗುರಿ ಉದ್ದೇಶದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಪಾರ್ವತಿ ಭದ್ರಾ ಮಂಡಳಿ ಹಾಗೂ ರೇಣುಕಾದೇವಿ ಮತ್ತು 7 ಮಕ್ಕಳ ತಾಯಿ ದೇವಸ್ಥಾನ ಸಮಿತಿ ಸಹಯೋಗದೊಂದಿಗೆ ಇವತ್ತಿನ ದಿವಸ ಗೋಮಾತೆ ರಕ್ಷಣೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತ ಎಲ್ಲ ಪರಮ ಪೂಜ್ಯರಿಗೂ ಮತ್ತೊಮ್ಮೆ ಶರಣೆಂದು ಇವತ್ತಿನ ದಿವಸ ಗೋಮಾತೆ ನಮ್ಮ ನಾಡಿನ ದೇಶದ ಆ ತಾಯಿ ಎಂಬ ಶಬ್ದ ಪ್ರಾಚೀನ ಕಾಲದಿಂದ ಗೋಮಾತೆಯನ್ನ ರಕ್ಷಣೆ ಎಷ್ಟು ಮಾಡಿದಲ್ಲ ಅಷ್ಟು ನಮ್ಮ ದೇಶಕ್ಕೆ ಶಕ್ತಿ ಇದೆ. ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ತೆರನಾಗಿ ಈ ಒಂದು ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಜ್ಞಾನ ಮಂದಿರದ ಶಿಖರ ಜ್ಞಾನ ಯೋಗಿನಿ ಆಗಿರ್ತಕ್ಕಂತಹ ಮಾತೋಶ್ರೀ ಸುವರ್ಣ ತಾಯಿಯವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ವೇದಮೂರ್ತಿ ಗುರುಬಸಯ್ಯ ಕರ್ಪೂರ ಮಠರಲ್ಲಿ ಕೂಡ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ಒಂದು ವೇದಿಕೆ ಮೇಲೆ ಮತ್ತೋರ್ವ ತಾಯಿಯಾಗಿರ್ತಕ್ಕಂಥ ಗುಡ್ಡಾಪುರದ ದಾನಮ್ಮ ದೇವಿಯ ಆರಾಧಕರು, ದಾನಮ್ಮ ದೇವಿಯ ಸ್ವರೂಪರಾಗಿರ್ತಕ್ಕಂತಹ ಪೂರ್ಣಿಮಾ ತಾಯಿಯವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಅದೇ ತೆರನಾಗಿ ಈಗ ತಾನೇ ತಮ್ಮ ಆಸೆಯ ನುಡಿಗಳನ್ನ ನುಡಿದಿರ್ತಕ್ಕಂತಹ ಈಶ್ವರನವರಲ್ಲಿ ಜಿರ್ಲಿ ಅವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ಒಂದು ರೇಣುಕಾದೇವಿ ಹಾಗೂ 7 ಮಕ್ಕಳ ತಾಯಿಯ ದೇವಸ್ಥಾನದ ಕಮಿಟಿಯವರೇ, ಈ ಒಂದು ಭಾಗದ ಎಲ್ಲ ತಾಯಂದಿರೇ, ಹಿರಿಯರೇ, ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಮಾಧವಿ ಪಾಟೀಲ್, ಶೋಭಾ ಉರ್ಕಡ್ಲೆ, ಶೋಭಾ ಭಾಗೋಜಿ, ಪ್ರೇಮಾ ಮಠಪತಿ ಮತ್ತು ಸ್ವರ್ಣಮ್ಮ ಹಾಗೂ ಪೂರ್ಣಿಮಾ ಪೂಜ್ಯರು, ಮಠಾಧೀಶರು ಇವರೆಲ್ಲರೂ ಸೇರಿಕೊಂಡರು. ಘಟಪ್ರಭಾದಲ್ಲಿ ಮೇ 1, 2026 ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದರು. ವರದಿ ಆನಂದ್ ಸಂಟ್ ಲಕ್ಕಪ್ಪಗೋಳ, SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.